ಮಂದಾರಗಿರಿ ಅನ್ನೋ ಪರ್ವತದಲ್ಲಿ ಬೇಡ್ರು ಅನ್ನೋ ಒಂದು ಜನಾಂಗ ವಾಸ ಆಗ್ತಾ ಇರುತ್ತೆ. ಈ ಊರ್ ಜನಾಂಗದಲ್ಲಿ ವಾಸ ಆಗ್ತಿರ್ಬೇಕಾದ್ರೆ ಆ ಜನಾಂಗದಲ್ಲಿ ಒಬ್ರು ದಂಪತಿ ಇರ್ತಾರೆ, ಸಂಜು ಶಿಕ್ ನಾಯಕ್ ಮತ್ತೆ ದಾನ್ ಸಾಲಮ್ಮ ಅಂತ. ಇವ್ರಿಬ್ರಿಗೂ ಮದ್ವೆ ಆಗಿರುತ್ತೆ, ಆದ್ರೆ ಮಕ್ಳಿರೋದಿಲ್ಲ. ಇವ್ರು ಏನ್ ಮಾಡ್ತಾರೆ, ಶಿವನ್ ಕುರ್ತ್ಬಿಟ್ಟು ಒಂದು ತಪಸ್ ಮಾಡ್ತಾರೆ. ನೋಡಪ್ಪ ಶಿವನ್, ನಮ್ಗೆ ಮದ್ವೆ ಆಗಿ ಇಷ್ಟು ವರ್ಷ ಆಗಿದೆ, ನಮಗೆ ಮಕ್ಳಿಲ್ಲ, ನಿಮ್ ಮಕ್ಳು ಕೊಡ್ಲಿ ನಾವ್ ಇರೋದಿಲ್ಲ, ಹಂಗೆ ಹಿಂಗೆ ಅಂತ ಗೋಳಾಡಿ ಮಾಡಿದಾಗ ಶಿವ ಅವ್ರ ಭಕ್ತಿಗೆ ಮೆಚ್ಬಿಟ್ಟು ಆಯ್ತು ಅಂತೇಳಿ ನಿಮಗೆ ವರ ಕೊಡ್ತೀನಿ, ಸಂತಾನ ಫಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು 100 ಕುಂಬಳಕಾಯಿ ಬೀಜನ ಕೊಡ್ತಾರೆ. ಕುಂಬಳಕಾಯಿ ಬೀಜ ಕೊಟ್ಟಿದ್ದನ್ನ ಬೆಳೆದು ಇದ್ರಲ್ಲಿ ಬಿಡೋ ಅಂತ ಮೊದಲನೇ ಕುಂಬಳಕಾಯಿನ ನೀವಿಬ್ರು ಬೇಯಿಸ್ತೀನಿ, ಇದರಿಂದ ನಿಮ್ಗೆ ಸಂತಾನ ಆಗುತ್ತೆ ಅಂತ ಹೇಳಿ ಶಿವ ವರ ಕೊಟ್ಟು ಮಾಯ ಆಗ್ತಾನೆ. ಇವ್ರು ಅದೇ ರೀತಿ ತಂದ್ಬಿಟ್ಟು ಅವ್ರ ಮನೆ ಸುತ್ತಮುತ್ತ ಎಲ್ಲ ಹಾಕ್ತಾರೆ. 100 ಬೀಜನ ಬಿತ್ತನೆ ಮಾಡ್ತಾರೆ. ಬಿತ್ತನೆ ಮಾಡಿದಾಗ ಆ 100 ಬೀಜದಲ್ಲಿ ಒಂದೇ ಒಂದು ಬೀಜ ಮಾತ್ರ ಚಿಗುರು ಹೊಡೆದು ಬಳ್ಳಿ ಹಬ್ಕೊಳ್ಳುತ್ತೆ. ಆ ಬಳ್ಳಿ ಒಂದೇ ದಿವಸದಲ್ಲಿ ಇಡೀ ಅವ್ರ ಊರ್ ಏನಿದೆ, ಮಂದಾರಗಿರಿ ಪರ್ವತ ಶ್ರೇಣಿ ಏನಿದೆ ಅದನ್ನೆಲ್ಲ ಹಬ್ಬಿರುತ್ತೆ. ಆ ಪ್ರಾಂತ್ಯದ ರಾಜ ಈ ಹಬ್ಬಿರೋದನ್ನ ನೋಡ್ಬಿಟ್ಟು ಇದು ಯಾವ್ದು ಕುಂಬಳ ಗಿಡ ಹಿಂಗ ಹಬ್ಬಿದೆ ಅಂತ ಹೇಳ್ಬಿಟ್ಟು ಅವ್ರ ಸೈನಿಕರನ್ನ ಕರೆದು ಅದನ್ನೆಲ್ಲ ಕ್ಲೀನ್ ಮಾಡಿ, ಈ ರೀತಿ ಹತ್ಕೊಂಡಿದೆ ಬಳ್ಳಿ, ಅದನ್ನೆಲ್ಲ ನೀವು ಕತ್ತರಿಸ್ಬೇಕು ಅಂತೇಳಿ ಸೈನಿಕರು ಹೇಳ್ತಾರೆ. ಅದೇ ರೀತಿ ಸೈನಿಕರು ಬಂದು ಕೊಚ್ತಾರೆ, ಎಷ್ಟು ಕೊಚ್ಚಿದ್ರು ಆ ಬಳ್ಳಿ ಅದು ಎಲ್ಲೂ ಬುಡನೇ ಸಿಗಲ್ಲ ಅದು. ಈ ರೀತಿ ಆಗ್ತಿರ್ಬೇಕಾದ್ರೆ ಅಂದ್ರೆ ಅವ್ರು ಕೊಚ್ಚೋದಕ್ಕೆ 1 ವಾರ ಆಗುತ್ತಂತೆ. 1 ವಾರ ಆದ್ರೂ ಅದನ್ನ ಬಳ್ಳಿನ ತೆಗಿಯಕ್ ಆಗಿರೋದಿಲ್ಲ. ಇವಾಗ ಹಂಗ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಅದ್ರಲ್ಲಿ ಒಂದೇ ಒಂದು ಹೂವಾಗಿ ಅಂದ್ರೆ ಒಂದೇ ದಿವಸ ಮೊಗ್ಗಾಗಿ ಹೂವಾಗಿ ಅದ್ ಕಾಯಿ ಆಗುತ್ತೆ, ಕುಂಬಳಕಾಯಿ ಬಿಡುತ್ತೆ. ಅದನ್ನೇನ್ ಮಾಡ್ತಾರೆ, ಸಂಜು ಶಿಕ್ ನಾಯಕ್ ಮತ್ತೆ ದಾನ್ ಸಾಲಮ್ಮ ತಗೊಬಂದು ಕುಯ್ದು ಅದನ್ನ ಬೇಯಿಸಿ ತಿಂತಾರೆ. ಬೇಯಿಸಿ ತಿಂದಾದ್ಮೇಲೆ ದಾನ್ ಸಾಲಮ್ಮ ಗರ್ಭವತಿ ಆಗ್ತಾರೆ. ಇವ್ರು ಗರ್ಭವತಿ ಆದಾಗ ಅವ್ರಿಗೆ ಇನ್ನೇನು ಪ್ರಸವ ಸಮಯ ಬಂದಿರುತ್ತೆ. ಆಮೇಲೆ ಏನಾಗುತ್ತೆ, ಮೊದಲನೇ ಸಲ ಹೆಣ್ಮಗು ಹುಟ್ಟುತ್ತೆ ಅವರಿಗೆ. ಹೆಣ್ಮಗು ಹುಟ್ಟಿದ ತಕ್ಷಣ ಅಂದ್ರೆ ಆ ಸಣ್ಣ ಮಗು ಅದು ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಬೇವಿನ ಮರ ಇರುತ್ತಂತೆ. ಆ ಬೇವಿನ ಮರ ಹತ್ಬಿಟ್ಟು ಬೇವಿನ ಸೊಪ್ಪು ತಿಂತಾ ಇರುತ್ತಂತೆ. ಇದೇ ರೀತಿ ಆ ಮಗು ಅಂದ್ರೆ ಎದೆ ಹಾಲು ಕುಡಿಯೋಕ್ಕಿಂತ ಹೆಚ್ಚಿನದಾಗಿ ಬೇವಿನ ಮರ ಹತ್ತಿ ಬೇವಿನ ಸೊಪ್ಪು ತಿಂತಿರ್ತಂತೆ ಹೊಟ್ಟೆ ಅಷ್ಟಾದಾಗೆಲ್ಲ. ಇವ್ರ ತಂದೆ ತಾಯಿಗೆ ಇಬ್ರಿಗೂ ಆಶ್ಚರ್ಯ ಆಗುತ್ತೆ. ಅಂದ್ರೆ ಹುಟ್ಟಿರೋ ಮಗು, ಆ ಕ್ಷಣದಲ್ಲಿ ಹುಟ್ಟಿರೋ ಮಗು ಅದ್ ಹೆಂಗ್ ಮರ ಹತ್ತಕ್ ಸಾಧ್ಯ? ಅದು ಸರಿ, ಯಾರು ತಿನ್ನಕ್ ಆಗದಿರಂತ ಬೇವಿನ ಸೊಪ್ಪು ಈ ಹುಡುಗಿ ಹೆಂಗ್ ತಿಂತಿದೆ ಅಂತ ಹಿಂಗೆಲ್ಲ ಮಾಡಿದಾಗ ಈ ಮಗುಗೆ ಮಾರಮ್ಮ ಅಂತ ಹೆಸರಿಡೋಣ ಅಂತೇಳಿ ಅಮ್ಮಂಗ್ ಮಾರಮ್ಮ ಅಂತೇಳಿ ಹೆಸರಿಡ್ತಾರೆ. ಇವ್ರು ಹಿಂಗೆ ಗೌಸಂದ್ರಮ್ಮ ಬೆಳೀತಾ ಇರ್ತಾರೆ ಅವ್ರ ಅಪ್ಪ ಅಮ್ಮನ ಜೊತೆ. ಅದೇ ರೀತಿ ಅವ್ರಿಗೆ ದಾನ್ ಸಾಲಮ್ಮನಿಗೆ ಮತ್ತೆ 7 ಜನ ಗಂಡ್ಮಕ್ಳು ಹುಡ್ತಾರೆ. ಆ 7 ಜನ ಗಂಡ್ಮಕ್ಳಲ್ಲಿ ಒಬ್ಬರ ಹೆಸರು ಬೊಮ್ಲಿಂಗ ಅಂತ, ಅದೊಂದೇ ಹೆಸರು ಗೊತ್ತಿರೋದು. 6 ಜನದ ಹೆಸರು ನನಗ್ ಗೊತ್ತಿಲ್ಲ. ಇವ್ರು ಬೊಮ್ಲಿಂಗ ಅಂತ 7 ಜನ ಅಣ್ಣ ತಮ್ಮಂದ್ರು ಹುಡ್ತಾರೆ, ಅಂದ್ರೆ 7 ಜನ ತಮ್ಮಂದ್ರು ಹುಡ್ತಾರೆ. ಇವ್ರು ಹಿಂಗೆ ಮನೇಲೆಲ್ಲ ಚೆನ್ನಾಗಿ ಬೆಳ್ಕೊಂಡು ಆಟ ಆಡ್ಕೊಂಡು ಬೆಳೀತಾ ಇರ್ತಾರೆ. ಆ ಟೈಮಲ್ಲೇ ಅಂದ್ರೆ ಗೌರಸಂದ್ರದಮ್ಮ ಅಂದ್ರೆ ಹುಟ್ಟಿದಾಗ್ಲಿಂದಾನೇ ದೈವಾಂಶದಿಂದ ಹುಟ್ಟಿರೋರು, ಯಾಕಂದ್ರೆ ಶಿವನ್ ವರದಿಂದ ಹುಟ್ಟಿರೋರು ಗೌರಸಂದ್ರದಮ್ಮ. ಹಿಂಗೆ ಬೆಳೀತಾ ಇರ್ಬೇಕಾದ್ರೆ ಅವ್ರ ಮನೇಲಿ ಸಣ್ಣ ಸಣ್ಣ ಪುಟ್ಟ ಪವಾಡಗಳನ್ನೆಲ್ಲ ಮಾಡ್ಕೊಂಡು ಬೆಳೀತಾ ಇರ್ತಾರೆ. ಹೀಗೆ ಬೆಳೀತಾ ಏನಾಗುತ್ತೆ, ಅವ್ರ ಅಪ್ಪ ಅಮ್ಮ ತೀರೋಗ್ಬಿಡ್ತಾರೆ, ದಾನ್ ಸಾಲಮ್ಮ ಮತ್ತೆ ಸಂಜು ಶಿಕ್ ನಾಯಕ್. ಇವ್ರು ತೀರೋಗ್ತಾರೆ. ಮತ್ತೆ ಈ 7 ಜನ ತಮ್ಮಂದ್ರು ಹೊಣೆ ಗೌರಸಂದ್ರದಮ್ಮನ ಮೇಲೆ ಬೀಳುತ್ತೆ. ಇವರು ಗೌರಸಂದ್ರದಮ್ಮ ಅಂದ್ರೆ ಇವ್ರು 7 ಜನ ತಮ್ಮರಿಗೆ ಎಲ್ಲ ಊಟ ಮಾಡಿಸ್ಕೊಂಡು ಎಲ್ಲ ನೋಡ್ಕೊಂಡು ಬೆಳೆಸ್ಕೊಂಡು ಚೆನ್ನಾಗಿ ಬರ್ತಿರ್ತಾರೆ. ಈ 7 ಜನ ತಮ್ಮಂದ್ರಿಗೆ ಒಂದು ಡೌಟ್ ಬರುತ್ತೆ, ಅಂದ್ರೆ ನಾವ್ ಯಾವ ಕುಲದವ್ರು, ನಾವ್ ಯಾವ ಜನ, ನಾವ್ ಏನ್ರಲ್ಲಿ ಹುಟ್ಟಿದ್ವಿ, ಹೆಂಗ್ ಹುಟ್ಟಿದ್ವಿ, ಇದನ್ನೆಲ್ಲ ನಮ್ಮ ಅಕ್ಕನ ಹತ್ರ ಕೇಳ್ಬೇಕು ಅಂತ 7 ಜನ ಬಂದ್ಬಿಟ್ಟು ಗೌರಸಂದ್ರದಮ್ಮನ್ ಕೇಳ್ತಾರೆ. ಅಕ್ಕ ನಾವ್ ಯಾವ ವಂಶಸ್ಥರು, ನಾವ್ ಹೇಗ್ ಹುಟ್ಟಿದ್ವಿ, ಏನು ನಮ್ ತಂದೆ ತಾಯಿ ಎಲ್ಲ ಈಗ ತೀರೋದ್ರಲ್ವ, ನಾವ್ ಏನ್ ಮಾಡೋದು, ಹಿಂಗೆಲ್ಲ ಕೇಳ್ಬೇಕಾದ್ರೆ ದಾನ್ ಸಾಲಮ್ಮ ಅಂದ್ರೆ ಇವ್ರು ಗೌರಸಂದ್ರದಮ್ಮ ಹೇಳ್ತಾರಂತೆ, ನಾವು ಸೂರ್ಯನ ಕುಲದಲ್ಲಿ ಹುಟ್ಟಿದವ್ರು ಕಣಪ್ಪ, ನಾವು ಸೂರ್ಯನ ವಂಶಸ್ಥರು. ಹಂಗಾಗಿ ನೀವು ಏನ್ ಮಾಡ್ಬೇಕಂದ್ರೆ, ನಾವು ಇವಾಗ ನಮ್ಮ ರಕ್ಷಣೆಗೋಸ್ಕರ ಅಂದ್ರೆ ಇವಾಗ ಅವ್ರ ಕ್ರಾಂತಿ ಏನಿದೆ ಅದನ್ನೆಲ್ಲ ವಿಸ್ತರಣೆ ಮಾಡ್ಬೇಕು. ಹಂಗಾಗಿ ನೀವು ಹೋಗಿ ಸೂರ್ಯದೇವನ್ ತಪಸ್ ಮಾಡ್ಕೊಂಡು ಒಳ್ಳೊಳ್ಳೆ ಶಕ್ತಿಗಳನ್ನ ಪಡ್ಕೊ ಬನ್ನಿ ಅಂತ ಹೇಳ್ತಾರೆ. ಇವ್ರು ಅದೇ ರೀತಿ ಆಯ್ತು 7 ಜನ ತಮ್ಮಂದ್ರು ಹೋಗಿ ಕಾಡಲ್ಲಿ ಹೋಗಿ ಘೋರ ತಪಸ್ ಮಾಡಿ ಸೂರ್ಯನಿಂದ ಒಳ್ಳೊಳ್ಳೆ ಶಸ್ತ್ರಗಳನ್ನ ತಗೊಂಡು ಒಳ್ಳೊಳ್ಳೆ ವರಗಳನ್ನ ತಗೊಂಡು ಅವ್ರ ಅಕ್ಕನ ಮುಂದೆ ಬರ್ತಾರೆ, ಗೌರಸಂದ್ರದಮ್ಮನ ಮುಂದೆ. ಆಯ್ತು ಅಂತೇಳಿ ಈಗ ಅವರು ರಾಜ್ಯಗಳನ್ನ ವಿಸ್ತರಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿ ಚಿತ್ರದುರ್ಗಕ್ಕೂ ತಲುಪ್ತಾರೆ. ಚಿತ್ರದುರ್ಗದ ಕೋಟೆ ಕಟ್ತಾರೆ, ಚಿತ್ರದುರ್ಗದ ಕೋಟೆ ಕಟ್ಟ ಆಳ್ತಾರೆ. ಈ ರೀತಿ ಎಲ್ಲ ಆಗುತ್ತೆ. ಅದಾದ್ಮೇಲೆ ಹಿರೇ ತಮ್ಮ ಅಂದ್ರೆ ಬೊಮ್ಲಿಂಗಂಗೆ ಅವ್ರ ಪಟ್ಟ ಕಟ್ತಾರೆ. ಪಟ್ಟ ಕಟ್ಟಿ ಒಂದ್ ಮದ್ವೆನೂ ಮಾಡ್ತಾರೆ ಅವ್ರಿಗೆ. ಅವ್ರ ಮದ್ವೆ ಆದ್ಮೇಲೆ ಅವ್ರ ಮಗನೂ ಮಾಡ್ತಾರೆ, ಅಂದ್ರೆ ಅವ್ರ ಮಗು ಹುಟ್ಟುತ್ತೆ. ಈ ರೀತಿ ಜೀವನ ಚೆನ್ನಾಗಿ ನಡೀತಾ ಇರುತ್ತೆ ಇವ್ರದ್ದು. ಇದಾದ್ಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ಅಂದ್ರೆ ಅವ್ರ ತಮ್ಮಂದ್ರೆಲ್ಲ ಮತ್ತೆ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೋಗ್ತಾರೆ.
ಬೇರೆ ಬೇರೆ ಅಂದ್ರೆ ಈಗ 7 ಜನ ಇರ್ತಾರಲ್ಲ, 7 ಜನ 7 ದಿಕ್ಕಿಗೆ ಹೋಗಿ ಬೇರೆ ಕಡೆ ಎಲ್ಲ ಯುದ್ಧ ಮಾಡಿ ಪ್ರಾಂತ್ಯಗಳನ್ನ ಅಂದ್ರೆ ಅವ್ರ ವಶಕ್ಕೆ ಪಡ್ಕೊಂಡು ಚೆನ್ನಾಗಿ ಬಾಳ್ತಾ ಇರ್ತಾರೆ. ಅಂದ್ರೆ ಈ ಗೌ ಸಮುದ್ರದ ಇದ್ರಲ್ಲಿ ಯಾರು ಇರ್ತಾರೆ ಅಂದ್ರೆ ಅಮ್ಮನವ್ರು ಅಲ್ಲೇ ಇರ್ತಾರೆ, ಅವ್ರೆಲ್ಲೂ ಹೋಗೋದಿಲ್ಲ. ಇದೇ ರೀತಿ ಹಿಂಗೆ ನಡೀತಾ ಇರುತ್ತೆ. ಒಂದ್ಸಲ ಅಂದ್ರೆ ಗೌರ ಸಮುದ್ರಮ್ಮ ಏನಂದ್ರೆ ಅವ್ರ ಪ್ರಾಂತ್ಯಕ್ಕೆ ರಾಣಿ ಆಗಿರ್ತಾರೆ ಅವ್ರ. ಇದೇ ರೀತಿ ಆಗುತ್ತೆ. ಅವ್ರ ತಮ್ಮಂದ್ರು ಗೌರ ಸಮುದ್ರಮ್ಮನ್ ನೋಡಕ್ ಬರ್ತಾರೆ ಒಂದ್ಸಲ. ಹಿಂಗೆ ನೋಡಕ್ ಬಂದಾಗ ಅಲ್ಲಿರೋರು ಯಾರು ನೀವು ಅಂದ್ರೆ ಗೌರ ಸಮುದ್ರಮ್ಮ ಅಂದ್ರೆ ಮಾರಮ್ಮನ್ ನೋಡಕ್ ಏನಕ್ ಬರ್ತಿದ್ರ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದಾಗ, ನಾನು ಅವ್ರ ತಮ್ಮ ಆಗ್ಬೇಕು, ನನ್ ನೋಡಕ್ ಬಿಡಿ ಅಂತ ಚಂದ್ರಕಲೆ ಹೇಳ್ತಾರೆ ಅಂತೆ. ಆದ್ರೂ ಜನಗಳು ನಂಬೋದಿಲ್ಲ. ಅದಾದ್ಮೇಲೆ ಬೊಮ್ಲಿಂಗ ನೋಡಕ್ಕ ನಾನು ಇನ್ನೂ ನೋಡಕ್ ಬಂದಿದ್ದೆ ಅಂತ ಇನ್ನೂರಿನ ಜನಗಳು ನನ್ನ ನೋಡಕ್ ಬಿಡ್ತಿಲ್ಲ ಅಂತ ಕೇಳಿದಾಗ ಗೌರ ಸಮುದ್ರಮ್ಮ ಅಂದ್ರೆ ಒಂದ್ ಅಜ್ಜಿ ರೂಪದಲ್ಲಿ ಬಂದ್ಬಿಟ್ಟು ಇವ್ರನ್ ಬಿಡಪ್ಪ, ಅವ್ರು ಅಂದ್ರೆ ಗೊತ್ತಿರೋರ್ ತರ ಹೇಳ್ತಾರಂತೆ. ಅಂದ್ರೆ ಮಾರಮ್ಮಂಗ್ ಇವ್ರು ಗೊತ್ತಿರೋರೆ, ಅವ್ರು ನೋಡಕ್ ಬಿಡ್ರಪ್ಪ ಅಂತೇಳಿ ಜನಗಳಿಗೆ ಹೇಳ್ದಾಗ ಆಮೇಲೆ ಬಂದು ಮಾರಮ್ಮನ್ ನೋಡ್ತಾರೆ, ಇದೇ ರೀತಿ ಭೇಟಿ ಆಗ್ತಾರೆ, ಮಾತಾಡ್ಸ್ಕೊಂಡ್ ಹೋಗ್ತಾರೆ. ಅಂದ್ರೆ ಇಲ್ಲಿಗೆ ಅವ್ರ ತಮ್ಮಂದ್ರ ಕತೆ ಇಷ್ಟೇ ಇರೋದು, ಇಲ್ಲಿ ಮುಗಿಯುತ್ತೆ. ಅವ್ರು ಅಂದ್ರೆ ಅವ್ರವ್ರ ತಮ್ಮಂದ್ರು ಬೇರೆ ಬೇರೆ ಪ್ರಾಂತ್ಯಕ್ಕೆ ಹೋಗಿ ರಾಜ್ಯಗಳನ್ನ ಆಳ್ತಾ ಬಾಳ್ವೆ ಮಾಡ್ತಿರ್ತಾರೆ. ಈಗ ಏನಂದ್ರೆ ಗೌರ ಸಮುದ್ರಮ್ಮ ಒಂದು ದೇವತೆ. ಅವರು ಹುಟ್ಟಿದಾಗ್ಲಿಂದಾನೆ, ಅದಕ್ಕೆ ಈಗಲೂ ಹೇಳ್ತಾರೆ ಗೌರ ಸಮುದ್ರಮ್ಮ ಹುಟ್ಟುಂಟು ಸಾವಿಲ್ಲ ಅಂತ. ಯಾಕಂದ್ರೆ ಅವ್ರು ಹುಟ್ಟಿದಾರೆ, ಅವ್ರಿಗೆ ಸಾವಿಲ್ಲ, ದೈವತ್ವಕ್ಕೆ ಏರ್ದವ್ರು. ಅದಕ್ಕೇನೆ ಗೌರ ಸಮುದ್ರಮ್ಮನ ಜಗತ್ತಿಗೆ ದೊಡ್ಡವಳು ಅಂತ ಕರೀತಾರೆ. ಈ ರೀತಿ ಆಯ್ತು. ಅದಾದ್ಮೇಲೆ ಗೌರ ಸಮುದ್ರಮ್ಮ ದೈವತ್ವಕ್ಕೆ ಏರ್ತಾರೆ. ಅವ್ರ ದೈವತ್ವಕ್ಕೆ ಏರಿದ್ಮೇಲೆ ಅವ್ರಿಗೆ ಪೂಜೆ ಮಾಡಕ್ ಯಾರಾದ್ರೂ ಒಬ್ರು ಬೇಕು. ಅವ್ರು ಅದಕ್ಕೆ ಏನ್ ಮಾಡ್ತಾರೆ, ಅಂದ್ರೆ ಪೂಜೆ ಮಾಡ್ಸ್ಕೊಳಕ್ ಯಾವ ಜನನ ತಗೋಬೇಕು ಹಿಂಗೆಲ್ಲ ಯೋಚನೆ ಮಾಡಿದಾಗ ಉಪ್ಪಾರರು ಅಂತ ಇರ್ತಾರೆ. ಅದು ಉಪ್ಪಾರರು ಅನ್ನೋದು ಒಂದ್ ಜಾತಿ. ಆ ಉಪ್ಪಾರರು ಮನೇಲಿ ಉಪ್ಪಿನ ಕೊಳಗ ಇರುತ್ತಂತೆ. ಆ ಉಪ್ಪಿನ ಕೊಳಗದಲ್ಲಿ ಹುಟ್ಟಾಗಿ ಅಂದ್ರೆ ಹುತ್ತ ತರ ಒಂದ್ ಸಣ್ಣ ಹುತ್ತ, ಆ ಹುತ್ತದ ರೂಪದಲ್ಲಿ ಹುಡ್ತಾರಂತೆ. ಅವರು ಉಪ್ಪಾರರು ಮನೇಲಿ ಅಡ್ಡಿ ಮಾಡೋದ್ರಲ್ಲಿ ಏನಂತಾರೆ, ಇದೇನೋ ಮಣ್ಣು ಬಿದ್ದಿದೆ ಅಂತೇಳಿ ಇದನ್ನ ಒಡೆದ್ಬಿಟ್ಟು ಕ್ಲೀನ್ ಮಾಡೋದು ಉಪ್ಪನ್ನ. ಮತ್ತೆ ಈ ರೀತಿ ಒಂದ್ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ಹೈಟ್ ಆಗಿ ಬೆಳೆಯುತ್ತೆ, ಅದ್ 2ರಷ್ಟು ಹೈಟ್ ಆಗಿ ಬೆಳೆಯುತ್ತೆ. ಮತ್ತೆ ಅದೇ ದಿವಸ ಮತ್ತೆ ಅದನ್ನ ಕ್ಲೀನ್ ಮಾಡಿದ್ರೆ ಮತ್ತೆ ಒಂದ್ ದಿವಸಕ್ಕೆ ಅದ್ 2ರಷ್ಟು ಬೆಳೆಯುತ್ತೆ. ಇದೇ ರೀತಿ ಹುತ್ತ ಬೆಳೀತಾ ಇರ್ಬೇಕಾದ್ರೆ ಉಪ್ಪಾರರಿಗೆ ಒಂಥರ ಭಯ ಆಗ್ಬಿಡುತ್ತೆ. ಏನಿದ್ದು ನಾವ್ ಎಷ್ಟೇ ಇದನ್ ಮಾಡಿದ್ರು ಹುತ್ತ ಹಿಂಗೆ ಬೆಳಿತಾನೆ ಇದೆಯಲ್ಲ, ಎಷ್ಟೇ ಕಿತ್ತಾಕಿದ್ರು ಅದ್ರ 2ರಷ್ಟು ಬೆಳೀತಿದ್ಯಲ್ಲ ಅಂತೇಳಿ ಭಯ ಆದಾಗ ಇವರು ಇದ್ರ ಬಗ್ಗೆ ಶಾಸ್ತ್ರ ಕೇಳ್ಬೇಕು ಅಂತ ಗೌರ ಸಮುದ್ರ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ತಿರುಗ್ತಾರೆ. ಯಾರಿಗೂ ಹೇಳಿದ್ರು ಶಾಸ್ತ್ರ ಹುಟ್ಟೋದಿಲ್ಲ ಅಲ್ಲಿ. ಆಮೇಲೆ ಏನ್ ಮಾಡ್ತಾರೆ, ಗೌರ ಸಮುದ್ರ ಮನೆ ಲಾಸ್ಟ್ ಕೊನೆದಾಗ ಬರ್ತಾರೆ ಕೊರವಂಜಿ ರೂಪ ಹಾಕೊಂಡು. ಕಣಿ ಹೇಳ್ತೀನಿ ನಾವು ಕಣಿ ಅಂತ ಹೇಳಿ ಬರ್ತಾ ಇರ್ತಾರೆ. ಆಗ ಉಪ್ಪಾರನ್ನ ಕರೆದ್ಬಿಟ್ಟು ಬರ್ರಪ್ಪ ಕಣಿ ಹೇಳ್ತೀನಿ ಅಂತ ಕರೀತಾರೆ ಇವ್ರೆ. ಆಯ್ತು ಅಂತ ಹೇಳ್ಬಿಟ್ಟು ನಿಮ್ ಮನೇಲಿ ಹಿಂಗೆಲ್ಲ ಹುಟ್ಟೈತಲ್ವೇನೋ ಹಂಗೆ ಹಿಂಗೆ ಅಂತೆಲ್ಲ ಕರೆಕ್ಟ್ ಆಗಿ ಕೇಳ್ತಾರಂತೆ. ಹ್ಞೂ ಕಣಮ್ಮ ಹಂಗ ಆಗ್ತೈತಿ, ಏನ್ ಪರಿಹಾರ ಅಂತ ಕೇಳಿದಾಗ, ನಿಮ್ ಮನೆಗೆ ಒಂದು ಹೆಣ್ ದೇವತೆ ಒಲ್ದ್ ಬಂದಿದ್ದಾಳೆ, ಅವಳನ್ನ ನೇಮ ನಿಷ್ಠೆಯಿಂದ ಪೂಜೆ ಮಾಡ್ಕೊಂಡೋಗಿ ನಿಮ್ ಇಡೀ ಜೀವನನೇ ಆಗಿರ್ಬೋದು, ನಿಮ್ ಮನೆತನ, ನಿಮ್ ಇಡೀ ಕುಲನೇ ಬೆಳೆಸ್ತಾರೆ ಆ ಹೆಣ್ ದೇವತೆ ಅಂತ ಹೇಳ್ತಾರೆ. ಇವ್ರು ಅದನ್ನ ಉಪ್ಪಾರ ಕೇಳಿ ತುಂಬಾ ಖುಷಿ ಆಗುತ್ತೆ. ಬರ್ತಾರೆ ಮನೆಗೆ. ಬಂದ್ಬಿಟ್ಟು ಅದಕ್ಕೆ ಅಂದ್ರೆ ಉತ್ತಕ್ಕೊಂದ್ ಸಣ್ಣದಾಗ ಗುಡಿ ಕಟ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಆ ಉಪ್ಪಾರ ಮನೇಲಿ ಅಂದ್ರೆ ಆ ಮನೆತನದಲ್ಲಿ ಏನಿರ್ತಾರೆ ಅವ್ರ ಮನೆಗೆ ಒಂದು ಹೆಣ್ಮಗು ಇರುತ್ತೆ, ಕೆಂಚಮ್ಮ ಅಂತ. ಆ ಹುಡ್ಗಿ ಪ್ರತಿನಿತ್ಯ ಸ್ನಾನ ಮಾಡ್ಕೊಂಡು ಅಮ್ಮನವ್ರಿಂದ ಹುತ್ತದ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಡು ನೇಮ ನಿಷ್ಠೆಯಿಂದ ಪೂಜೆ ಮಾಡ್ತಿರ್ತಾರೆ. ಗೌರ ಸಮುದ್ರಮ್ಮ ಆ ಹುಡ್ಗಿ ಕೆಂಚಮ್ಮನ್ ಭಕ್ತಿಗೆ ಒಲಿತಾರೆ. ಅಂದ್ರೆ ಅವ್ರಿಬ್ರು ಹೆಂಗೆ ಅಂದ್ರೆ ಕೆಂಚಮ್ಮ ಮಗಳು ಗೌರ ಸಮುದ್ರಮ್ಮ ತಾಯಿ, ಅಮ್ಮ ಮಗಳು ಬಾಂಧವ್ಯ ಅವ್ರಿಬ್ರು ಮಧ್ಯೆ ಬಿಲ್ಡ್ ಆಗಿರುತ್ತೆ ಆಲ್ರೆಡಿ. ಅದಾದ್ಮೇಲೆ ಏನಾಗುತ್ತೆ, ಕೆಂಚಮ್ಮನ್ ಗಂಡ್ ನೋಡ್ತಾರೆ, ಕೆಂಚಮ್ಮಂಗ್ ಒಂದ್ ಗಂಡ್ ನೋಡಿ ಮದ್ವೆನೂ ಮಾಡ್ತಾರೆ. ಮದ್ವೆ ಆಗಿ ಮನೆಯಿಂದ ಹೊರಡ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಎಲ್ಲ ಚಿನ್ನ ಹುಣ್ಣು ಇದನ್ನೆಲ್ಲ ಕೊಟ್ಟು ಕಳಿಸ್ತಿರ್ತಾರಂತೆ. ಆದ್ರೆ ಅವ್ರ ಕೆಂಚಮ್ಮ ಏನ್ ಕೇಳ್ತಾರೆ, ನನ್ಗೆ ಇವೆಲ್ಲ ಬೇಡ, ನಾನ್ ಪೂಜೆ ಮಾಡ್ತಿರೋದಂತ ಹುತ್ತದ ಹತ್ರ ಒಂದು ಪುಟ್ಟಣಿಕೆ, ಒಂದ್ ಇಡೀ ಹುತ್ತದ ಮಣ್ಣು, ಮತ್ತೆ ಅಲ್ಲಿ ಸುತ್ತಮುತ್ತ ಇಡೋ ಬೇವಿನ ಪತ್ರೆ ಕೊಡಿ ನನಗೆ ಸಾಕು ಅಂತೇಳಿ ಹೇಳ್ತಾರಂತೆ. ಅದೇ ರೀತಿ ಏನ್ ಮಾಡ್ತಾರೆ, ಅವ್ರು ಹೋಗ್ಬಿಟ್ಟು ಆ ಹುತ್ತದ ಹತ್ರ ಇರೋ ಮಣ್ಣನ್ನ ಒಂದ್ ಪುಟ್ಟಣಿಕೆ ಅಂದ್ರೆ ಒಂದ್ ಬುಟ್ಟಿ, ಬಿದ್ರಿನ ಬುಟ್ಟಿ ಅದು, ಆ ಬುಟ್ಟಿನಲ್ಲಿ ತುಂಬಿಸ್ಕೊಂಡು ಮತ್ತೆ ಬೇವಿನ ಪತ್ರೆ ಅಲ್ಲಿಟ್ಟಿರೋ ಬಳೆಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಅಂದ್ರೆ ಅವ್ರ ಗಂಡನ ಮನೇಲಿ ಈ ರೀತಿ ಪೂಜೆ ಮಾಡ್ತಿರ್ತಾರೆ. ಮತ್ತೇನಂದ್ರೆ ಕೆಂಚಮ್ಮ ಮಗ್ಳಿದ್ದಂಗಲ್ವಾ, ಅವ್ರ ಕೆಲ್ಸನ ಗೌರ ಸಮುದ್ರಮ್ಮನವ್ರು ಅವ್ನು ಅನ್ಕೊಳಕ್ಕೂ ಮುಂಚೆನೆ ಮಾಡಿರ್ತಾರೆ. ಈಗ ಏನಾದ್ರು ಈಗ ಮನೆಗ್ ನೀರ್ ತರಬೇಕು ಅಂದ್ರೆ ಬಾವಿಲ್ ಸೇದಕ್ಕೆ ಅಂತ ಹೋಗ್ತಿರೋಷ್ಟೊತ್ತಿಗೆ ಅವ್ರ ಮನೆ ಪೂರ್ತಿ ನೀರ್ ತುಂಬಿರೋದು. ಅದಾದ್ಮೇಲೆ ಈಗ ಮನೇಲಿ ಏನಾದ್ರು ಪಾತ್ರೆಗಳು ತೊಳೆದಿರ್ಬೇಕಂದ್ರೆ ಅಂದ್ರೆ ಇವ್ರು ತೊಳಿಬೇಕು ಅಂತ ಅಲ್ಲಿ ಗುಡ್ಡೆ ಹಾಕಿ ಒಳಗಡೆ ಇನ್ನೊಂದೆರಡು ಪಾತ್ರೆ ತೊಳಗಡೆ ಆ ಪಾತ್ರೆ ಎಲ್ಲ ಬೆಳಿಗ್ಗೆ ಒಂದ್ ಕಡೆ ಕ್ಲೀನ್ ಆಗಿ ಒಣಗಾಕಿರ್ತವೆ. ಈ ರೀತಿ ಎಲ್ಲ ಪವಾಡಗಳಾಗ್ತಿರುತ್ತೆ. ಅಂದ್ರೆ ಅವ್ರಿಗೆ ದಿನನಿತ್ಯ ಏನಂದ್ರೆ ಹಸುಗಳಿರ್ತಾವಲ್ಲ ಅವ್ರ ಮನೇಲಿ, ಆ ಹಸುಗಳಿಗೆ ಹುಲ್ ತರ್ಬೇಕು ಇವ್ರು ಕಾಡಿಗೆ ಹೋಗಿ.
ಹುಲ್ ಕೊಯ್ದು ಹುಲ್ ತರಬೇಕಾಗಿರುತ್ತೆ. ಹಾಂ ಹಾಂ ಇವರು ಪ್ರತಿದಿನ ಬೆಳಗ್ಗೆ ಎದ್ದು ಕೈ ಮುಗ್ದು ಹೋಗ್ತಾರೆ ಗೌರಸಂದ್ರಮ್ಮನ ಪುಟ್ಟಣಿಕೆಗೆ. ಹುಲ್ ಕುಯ್ಕೊಬರಕ್ ಹೋಗೋದಕ್ಕೆ ಕಾಡಿಗೆ ಹೋದ್ರೆ ಸಾಕು, ಹುಲ್ಲಿನ ಕಟ್ಟಿ ರೆಡಿ ಆಗಿರುತ್ತಂತೆ, ಹೋಗಿ ಒತ್ಕೊ ಬರ್ಬೇಕಷ್ಟೇ. ಹಾಂ ಗೌರಸಂದ್ರಮ್ಮನೇ ಬರ್ತಾರೆ, ಒರೆಸ್ತಾರೆ, ಕಳಿಸ್ತಾರೆ. ಇದೇ